ಚಪ್ಪಲಿ ಹೊಡಿತಾರ. ನಾನು ಹೊಡೆದೀನಿ ಕದ ಹಾಕಿ. ಯಾಕಂತ ಹೇಳಿದ್ರಿ ಈಗ ಹೆಸರು ಕಾಳಿನ ಉಪ್ಪಿಟ್ಟು. ಲೈನಲ್ಲಿ ಇರ್ತೀರಾ? ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಮ್ಮುರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ, ಹೊಸ ವ್ಲಾಗಿಗೆ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆಪ್ಪ ಅಂತಂದರೆ ಗೈಸ್, ಏನು ಅಂತಂದರೆ ಸೊ ಇವತ್ತು ಸೋಮವಾರ ರಾಣೆಬೆನ್ನೂರು ಜಾತ್ರೆ ನಡೀತಾ ಇದೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ರಾಣೆಬೆನ್ನೂರು ಜಾತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಜಾತ್ರೆ ಅಂದ ತಕ್ಷಣ ಫಸ್ಟಿಗೆ ನಾನು ಅಲ್ಲಿ ಅಟೆಂಡ್ ಇರಬೇಕು. ನಂಗೆ ಜಾತ್ರೆ ಅಂತಂದರೆ ಜನಗಳ ಮಧ್ಯೆ ನುಗ್ಕೊಂಡು ಹೋಗೋದು ಅದೊಂಥರ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ಎದ್ದು ಟೀ ಕುಡ್ದಾಯಿತು, ಮಮ್ಮಿ ಪೂಜೆ ಮಾಡಿದರು, ಪೂಜೆನೂ ಆಯಿತು. ಸೊ ಮನೆಗೆ ಯಾರೋ ಬರ್ತಾ ಇದ್ದಾರೆ, ಸೊ ಅವ್ರನ್ನ ನಾನು ತೋರಿಸ್ತೀನಿ, ಓಕೆನಾ? ಸೊ ಅದು ಮುಗಿಸ್ಕೊಂಡು ಆಮೇಲೆ ರಾಣೆಬೆನ್ನೂರು ಜಾತ್ರೆಗೆ ಹೋಗಬೇಕು, ಆಯಿತಾ? ಚೌಡಮ್ಮ ದೇವಿ ದೇವಸ್ಥಾನ ತೋರಿಸ್ತೀನಿ, ಡೀಟೇಲಾಗಿ ಹೇಳ್ತೀನಿ ನಿಮಗೆ ನಾನು. ಸೊ ಇವಾಗ ಮಾರ್ನಿಂಗ್ ಟಿಫಿನ್ ಬಂದುಬಿಟ್ಟು ಎಲ್ಲರಿಗೂ ತುಂಬ ಇಷ್ಟವಾದಂಥ ಒಂದು ಏನು ಹೇಳ್ತಾರೆ ಟಿಫಿನ್ನ ನಾನಿವತ್ತು ತಿಂತಾಯಿದ್ದೀನಿ. ಅದೆಲ್ಲರಿಗೂ ಗೊತ್ತಾಗಿರುತ್ತೆ ಆಬ್ವಿಯಸ್ಲಿ. ಏನು ಹೇಳಿ ಗೊತ್ತಾಯ್ತಾ? ಉಪ್ಪಿಟ್ಟು. ಓಕೆ, ನನಗೇನು ಅಷ್ಟೊಂದು ಹೇಟು ಅನ್ನೋ ಥರ ಅಲ್ಲ, ನಂಗೆ ಇಷ್ಟ ಉಪ್ಪಿಟ್ಟು, ಓಕೆನಾ? ಸೊ ಉಪ್ಪಿಟ್ಟು ನನಗಿಷ್ಟ. ಉಪ್ಪಿಟ್ಟು ಟಿಫಿನ್ ಇದೆ, ಬೆಳ್ಳುಳ್ಳಿ ಉಪ್ಪಿಟ್ಟು, ಆ್ಯಕ್ಚುಲಿ ಈರುಳ್ಳಿದಲ್ಲ, ಬೆಳ್ಳುಳ್ಳಿ ಉಪ್ಪಿಟ್ಟು. ಸೊ ಅದನ್ನ ತಿಂದು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸೊ ಸೋಮವಾರದ ನಮ್ಮ ಮನೆಯ ಪೂಜೆ ಮಮ್ಮಿ ಮಾಡಿದ್ದಾರೆ. ಪೂಜೆನ ಹೀಗಿದೆ ನಮ್ಮ ಮನೆಯ ಪೂಜೆ. ಗೈಸ್, ಏನು ಗೊತ್ತಾ, ಉಪ್ಪಿಟ್ಟಿಗೆ ಹೆಸರು ಕಾಳನ್ನ ಹಾಕಿ ಮಾಡಿರೋದನ್ನ ಎಲ್ಲಿಯಾದರೂ ನೋಡಿದ್ದೀರಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತು ನಮ್ಮ ಮನೇಲಿ ಹೆಸರು ಕಾಳಿನ ಉಪ್ಪಿಟ್ಟು, ಗೊತ್ತಾ? ತೋರಿಸ್ತೀನಿ, ಒಂದೇ ನಿಮಿಷ ಲೈನಲ್ಲಿರಿ. ಮಾತಾಡ್ತಾರೆ ಯಾವನ್ರಿ ಅವನು, ನಮಗೆ ಸ್ವಾಭಿಮಾನ. ಲೈನಲ್ಲಿ ಇರ್ತೀರಾ? ಬೇಡ, ಒಂದು ನಿಮಿಷ ವೆಯ್ಟ್ ಮಾಡಿ, ತೋರಿಸ್ತೀನಿ. ಈಗ ಇಲ್ಲಿಯುವುದು ಹೆಸರು ಕಾಳಿನ ಉಪ್ಪಿಟ್ಟು. 1 2 3 4 5 6 ನೋಡಿ ಹೆಸರು ಕಾಳು ಹೇಗಿದೆ. ದಿಸ್ ಇಸ್ ಕಾಲ್ಡ್ ಹೆಸರು ಕಾಳು ಉಪ್ಪಿಟ್ಟು. ಇದು ನಮ್ಮ ಮಮ್ಮಿ ಮಾಡಿರೋ ಅಂಥ ಒಂದು ಕಿತಾಪತಿ. ಆ ಕಿತಾಪತಿ ಹಿಂದೆ ಏನಿದೆ ಸ್ಟೋರಿ ಅಂತ ಕೇಳೋಣ ಬನ್ನಿ. ಏನಮ್ಮ, ಯಾವ ಉಪ್ಪಿಟ್ಟು? ಬೆಳ್ಳುಳ್ಳಿ ಉಪ್ಪಿಟ್ಟು ಅಲ್ಲ ಇದ್ದುದು, ಹೆಸರು ಕಾಳು ಉಪ್ಪಿಟ್ಟಿದು. ನಮ್ಮ ಮನೆಯಲ್ಲಿ ಇವತ್ತು ಹೆಸರು ಕಾಳು ಉಪ್ಪಿಟ್ಟು ಮಾಡಿರೋಂಥವ್ರನ್ನ ಕೇಳೋಣ, ಯಾಕೆ ಉಪ್ಪಿಟ್ಟಲ್ಲಿ ಹೆಸರು ಕಾಳನ್ನು ಹಾಕಿದ್ದೀರಿ ಎಂದು ಹೇಳುವಿರಾ? ಯಾಕಂತ ಹೇಳಿದ್ರಿ ಈಗ ಮೊಬೈಲ್ ಕಟ್ ಮಾಡ್ತೀವಿ. ಇಲ್ಲ ಪರವಾಗಿಲ್ಲ, ಹೇಳು. 4 ಒಲಿ ಕೊಟ್ಟನ, ನಿನಗೆ ಮಾತ್ರ 2 ಕೈ ಕೊಟ್ಟ. 2 ಕೈ ಇರೋದು ದೇವ್ರು ಕೊಟ್ಟಿಲ್ಲ, ಅದನ್ನ ಮನುಷ್ಯರು ಮಾಡ್ಯಾರ. ಈ ಕಡೆ ಉಪ್ಪಿಟ್ಟು ಒಗ್ಗರಣೆ ಹಾಕತ್ತೀನಿ, ಈ ಕಡೆ ಚಾ ಇಟ್ಟಿನಿ, ಈ ಕಡೆ ನೀರು ಕಾಯಕತ್ತೀನಿ. 2 ಕೈ ಹಿಂಗೆ ಮಾಡ್ಕೊತ ಹೋಗಿ ಹಿಂಗೆ ಹಾಕಿದೆ. ಅಲ್ಲಲ್ಲ, ನೀ ತಪ್ಪು ಹೇಳ್ದೆ, ಅದನ್ನ ದೇವ್ರು ಕೊಟ್ಟಿಲ್ಲ, ಮನುಷ್ಯರು ಕೊಟ್ಟ. ಮನುಷ್ಯನ ಮಾಡಿದ್ದು, ನನ್ನ ಕೈ ದೇವ್ರು ಮಾಡಿದ್ದು. ಅಯ್ಯೋ, ನಮ್ಮ ಮೊಬೈಲ್ ತಗೋಬಿಜೆ. ನಿನಗೆ ತಿಳಿ, ನನಗೂ ನೀವು ವಿಡಿಯೋ ಮಾಡಕ್ಕೆ ಬಂದಿ ಅಂತ ಬಂದೆ. ಮಾಡು, ಹೇಳು. ವಿಡಿಯೋ ಮಾಡಕತ್ತೀನಿ ಆಲ್ರೆಡಿ ನಾನು. ಹೌದಾ? ಉಪ್ಪಿಟ್ಟು ಮಾಡೋಣ ಹದ ಹಾಕಿ, ನಾನು ಹೊಡೆದೀನಿ ಕದ ಹಾಕಿ. ಉಪ್ಪಿಟ್ಟು ಮಾಡೋಣ ಹದ ಹಾಕಿ, ನಾನು ಬಡದೀನಿ ಕದ ಹಾಕಿ. ಮಮ್ಮಿ ನಿನ್ ಸಿಂಕ್ ಆಗ್ಲಿಲ್ಲ ಅದು. ತುಪ್ಪ ಸುಟ್ಟಾಳ ತಿಪ್ಪ್ಯಾಗ, ನಾನು ಹೊಡೆದೀನಿ ಸೊಪ್ಪ್ಯಾಗ. ಹಾಕ್ಬಾರ್ದ? ಹಾಕ್ತೇನೆ ನಾನು, ಹಾಕಕ್ಕ ವಿಡಿಯೋ ಮಾಡಿರೋದು. ಅಲ್ಲ, ವಿಡಿಯೋ ಮಾಡಕತ್ತಿ ಅನ್ಕಂಡೆ ಅಂತ ಹಿಂಗೆ ಮಾಡಕತ್ತಿದ್ದ, ಅದಕ್ಕೆ ವಿಡಿಯೋ ಮಾಡಕತ್ತೇನೆ ಆಲ್ರೆಡಿ ಅಂತಂದೆ.
ವಿಡಿಯೋ ಮಾಡಕತ್ತೀನಿ ಅಂತಂದೆ ಹಾಡು ಹೇಳ್ತಾ ಮತ್ ನೋಡ್ರಿ ಹಾಕ್ಬೇಡ ಅಂತೆ. ನಾನು ಒಂದು ಮಾಡ್ತೀನಿ ಬಾಯಿ. ಒಂದು ತಾಲಿ ಜೀವನ ಪೂರ್ತಿ ಖಾಲಿ. ಇದು ಗೊತ್ತಿರೋದೆ, ಬೇರೆ ಏನಾದ್ರು ಹೇಳು. ಅವನಿಗೆ ಹೇಳಿದೆ ನಾನು, ಟಾನ್ ಕೊಟ್ಟೆ ಅವನಿಗೆ. ಗಂಡಂಗ ಅವನು ಇವನು ಅಂತೀಯಲ್ಲಮ್ಮ. ನೀನೇನಂತೀಯ ಹೇಳ್ಬಿಡ್ಲಿ ನೀಗ. ನಾನು ಚಿನ್ನು ಮುದ್ದು ಅಂತ ಕರಿತೀನಿ. ಡ್ಯಾಶ್ ಡ್ಯಾಶ್ ಕೋ ಅಂತಾಳೆ. ಡ್ಯಾಶ್ ಡ್ಯಾಶ್ ಕೋ. ಅಯ್ಯ ಅದು ಪ್ರೀತಿ ಅಂತ ಕರೆಯೋದು. ಅಯ್ಯೋ, ನಾವು ಪ್ರೀತಿ ನಮ್ದು ಈ ಜನ್ರೇಷನ್. ನಾವು ಆ ಜನ್ರೇಷನ್ ಅಪ್ಡೇಟ್ ಆಗಿವಿ ನಾವು. ಸುರೇಶ್ ರೆಡ್ಡಿ, ಸುರೇಶ್ ಓಯ್ ಅಂತ ಕರಿತೀವಿ. ಅದು ನಮ್ ಜನ್ರೇಷನ್. ನಾವು ಚಿನ್ನು ಮುದ್ದು ಬಾಡ್ಕೋ ಅಂತೆಲ್ಲ ಕರಿತೀವಿ. ದಶಕದಾಗ ಇರ್ಬೇಕ ನಾವು. ಅಪ್ಡೇಟ್ ಆಗಿವಿ, ಅಪ್ಡೇಟ್ ನಿಮ್ಕಿನ್ನ ಅಪ್ಡೇಟ್ ಆಗಿವಿ ನಾವು. ಗೈಸ್, ಬಾಡ್ಕೋ ಅಂತಂದ್ ಕರೆದ್ರಲ್ಲಿ ಏನ್ ತಪ್ಪೈತೆ? ಆತು ನಾವು ಓಯ್ ಅವನೇ ಇವನೇ ಬಾಡ್ಕೋ ಅಂದ್ರೆ ಏನ್ ಹೇಳು? ಗೊತ್ತಿಲ್ಲ. ಅರ್ಥ ಇಲ್ದಿರೋ ಲ್ಯಾಂಗ್ವೇಜ್ ಕಲಿಸ್ದವ್ರು ಯಾರು? ಬಾಡ್ಕೋ ಅಂದ್ರೆ ಭಾಳ ಕೆಟ್ಟ ವರ್ಡ್ ಅದು. ಅರ್ಥ ಗೊತ್ತಾಯ್ತು ಹೇಳು, ಕೇಳಬಿಡ. ಹಾಕ್ತೀಯಾ? ಹಾಕ್ತೀನಿ, ಹೇಳು. ದಮ್ ಐತಾ? ಚಪ್ಪಲಿ ನೋಡಿ ಹೊಡಿತಾರ. ಹೇಳು. ಸೊ ಆ್ಯಕ್ಚುಲಿ ನಂಗೆ ಅದ್ರ ಅರ್ಥನೇ ಗೊತ್ತಿರಲಿಲ್ಲ. ಸೊ ಗೊತ್ತಾಯ್ತು ಅದ್ರ ಅರ್ಥ ಏನು ಅಂತಂದು. ಯಾವಾಗಾರು ಒಂದ್ಸರಿ ಆ ಥರ ಅಂತಿದ್ದೆ. ಕೆಲವೊಂದು ಬೈಕ್ಲಿಗೆ ಅರ್ಥ ಇದಾವ ಹೇಳು? ಹಾಂ, ಹಾಗಾಗಿ ಸೊ ಏನೋ ಅದೇ ಮೂರ್ಖತನ ಅವಕ್ಕೂ ಅರ್ಥ ಇದಾವೆ. ಬಟ್ ಕೆಲವೊಂದು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲಿ ಕೆಲವೊಂದು ಹಾಗಲ್ಲ ಹೇಳ್ತಿರೋದು, ಕೆಲವೊಂದು ಅರ್ಥಗಳು ಇರಂಗಿಲ್ಲ. ಸೊ ಹಾಗಾಗಿ ಹೇಳ್ತಿರ್ತೀವಿ. ಇವಾಗ ಹೇಳುವಾಗ ಹೇಳಿದ್ರೆ ಅದ್ರ ಅರ್ಥ ತುಂಬಾ ಕೆಟ್ಟದಾಗಿದೆ. ಸೊ ಇನ್ಮೇಲಿಂತ್ರ ನಾನು ಸಹ ಕರಿಯಲ್ಲ ಗೈಸ್, ಬೇರೆ ಯೂಸ್ ಮಾಡ್ತೀನಿ ಇನ್ಮೇಲೆ, ಆಯ್ತಾ? ಎಷ್ಟು ಕೆಟ್ಟದ್ದು ಅಂದ್ರೆ ಅದು ಹೇಳಕ್ಕಾಗಲ್ಲ, ಸೆನ್ಸರ್ ಕಟ್ಟು. ಈ ಥರದೊಂದು ವಿಡಿಯೋ ಮಾಡಿದ್ರೆ ಹೆಂಗಿರುತ್ತೆ? ಸೊ ನಮ್ಮ ಮನೆಗೆ ಯಾರೋ ಬರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಇದೆಲ್ಲ ನಮ್ಮ ಹೊಲದಲ್ಲಿ ಬೆಳೆದಿರೋ ಅಂಥದ್ದು. ಇದೆಲ್ಲ ನೀರಾವರಿ ಎಲ್ಲ ಮೇಲೊಲ ನೀರಾವರಿ ನಮ್ಗೆ ಗೊತ್ತಾಗಲ್ಲ. ಸೊ ಇವೆಲ್ಲ ನಮ್ಮ ಹೊಲದಾಗಿನ ತರಕಾರಿ ಇಷ್ಟಿದ್ದಾವೆ, ಚೆನ್ನಾಗಿದ್ದಾವೆ. ಆ್ಯಕ್ಚುಲಿ ಈರುಳ್ಳಿ ಆಮೇಲೆ ಕೊತ್ತಂಬರಿ ಹಾಕಿದಾಗ ಸಕ್ಕತ್ತಾಗಿ ಬರುತ್ತೆ ನಮ್ಮ ಹೊಲದಲ್ಲಿ. ಎಲ್ಲ ಆಲ್ಮೋಸ್ಟ್ ಈ ಥರ ಅಂದರೆ ಕೆಳಗಡೆ ಹಾಕ್ಬಿಟ್ಟು ತುಂಬಿಡ್ತೀನಮ್ಮ, ಎಲ್ಲ ಸಪ್ರೇಟ್ ಮಾಡಿ. ಆಮೇಲೆ ಮಾಡಿದ್ರೆ ಅದು. ಸೊ ಇದಿಷ್ಟು ಹಿಂಗೈತೆ. ಏನೇನೋ ತಗೊಂಬಂದ್ಬಿಟ್ಟಾರೆ. ಇದೇನಮ್ಮ ಇದು? ಏನು ಸೊಪ್ಪಿದು? ಹಕ್ಕರಕ್ಕಿ ಸೊಪ್ಪು, ನಿಂಬೆಹಣ್ಣು, ಏನೇನೋ ತಗೊಬಂದಾರೆ. ಕರ್ಚಿಕಾಯಿ. ಸೊ ನಮ್ಮ ಹೊಲಕ್ಕೆ ಒಂದಿನ ಕರ್ಕೊಂಡು ಹೋಗ್ತೀನಿ. ಓಕೆ, ಎಲ್ಲರೂ ಒಂದ್ಸರಿ ಹೋಗೋಣ, ತೋರಿಸ್ತೀನಿ ನಮ್ಮ ಹೊಲನ ನಿಮಗೆ. ಸಖತ್ತಾಗಿ ಬೆಳೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಚಲೋ ಎಲ್ಲ ಹೊಂದ್ಕೊಂಡ. ಸೊ ಅಂದರೆ ನಮ್ಮ ಹೊಲನ ನಾವು ಇನ್ನೊಬ್ಬರಿಗೆ ಕೆಲಸ ಮಾಡೋಕ್ಕೆ, ಅಂದರೆ ಲಾವಣಿ ಅಂತೇನೋ ಹೇಳ್ತಾರಲ್ವ, ಸೊ ಅದನ್ನು ಕೊಟ್ಟಿರೋದು. ಸೊ ಅವರು ಮಾಡಿದ್ದಾರೆ, ಅವರು ಮನೆಗೆ ಬಂದಿದ್ದರು. ಸೊ ವರ್ಷ ಬರ್ತಾರೆ, ಒಂದು ವರ್ಷಕ್ಕೆ ಒಂದ್ಸರಿ ಈಗೆಲ್ಲ ಬಂದು ಬೆಳೆದಿರೋದನ್ನು ಒಂದು ಸ್ವಲ್ಪ ನಮಗೂ ಕೊಟ್ಟು ಸೊ ಹೋಗಿರ್ತಾರೆ. ಈ ಸರಿ ಮೆಣಸಿನ್ಕಾಯಿ ಇದೆಲ್ಲ ಹಾಕಿದ್ದಾರೆ ಅನಿಸುತ್ತೆ. ಏನು ಗೊತ್ತಾ, ಒಂಥರ ಎಕ್ಸೈಟ್ಮೆಂಟಲ್ಲಿ ಒಂದು ಎಕ್ಸೈಟ್ಮೆಂಟಲ್ಲಿ ನಾವು ಈ ನಮ್ಮ ಹೊಲದ್ದು ಎಲ್ಲ ಅಂತ ತೋರಿಸ್ತೀವಲ್ಲ. ಪರ್ಸ್ನಲಿ ನನಗೆ ನಮ್ಮ ಹೊಲದಲ್ಲಾಗಿರ್ಬೋದು, ತೋಟದಲ್ಲಾಗಿರ್ಬೋದು, ಸೊ ನಮ್ಮದು ಅನ್ನೋ ಒಂದು ಜಾಗದಲ್ಲಿ ನಾವು ಬೆಳ್ಕೊಂಡು, ಯಾಕೆ ನಾವು ಮೇಲ್ಗಡೆ ಬೆಳ್ಕೊಂಡಿದ್ವಿ ಅಂದರೆ ಮನೆ ಮೇಲ್ಗಡೆ ನಾನು ಒಂದಿಷ್ಟು ಗಾರ್ಡನ್ ಥರ ಮಾಡ್ತೀನಿ. ಸೊ ಕೊತ್ತಂಬರಿ, ಹಾಗಲಕಾಯಿ ಅಥವಾ ಇದರೆಲ್ಲ ಹಾಕಿದ್ದೆ ನಾನು. ಸೊ ಅದನ್ನು ಕೀಳುವಾಗ ಒಂಥರ ಖುಷಿ ಇರುತ್ತೆ. ಸೊ ನಂಗೆ ಅದೊಂಥರ ಇಂಟ್ರೆಸ್ಟು ಮಾಡಲಿಕ್ಕೆ. ಸೊ ಹಾಗಾಗಿ ಈ ಥರ ನಮ್ಮ ಹೊಲದಲ್ಲಾಗಿರ್ಬೋದು, ತೋಟದಲ್ಲಾಗಿರ್ಬೋದು,
ಈ ಥರ ಕಿತ್ಕೊಂಡು ಬಂದು ಅದನ್ನು ನಮ್ಮ ಹೊಲದಲ್ಲಿ ಮಾಡಿರೋದನ್ನ ತೊಗೊಂಡು ತಿನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ. ದಟ್ಸ್ ವೈ ನಾನು ಅಷ್ಟೊಂದು ಹುರುಪಲ್ಲಿ ಅಷ್ಟೊಂದು ಖುಷಿಯಲ್ಲಿ ಆ ಥರ ಹೇಳೋದು. ಯಾಕಂದರೆ ಅದೆಲ್ಲ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಆಯಿತಾ. ಅದು ಸ್ವಲ್ಪನೇ ಆಗಲಿ ಏನೇ ಆಗಲಿ ಆಯಿತಾ, ತುಂಬಾ ಖುಷಿ ಆಗುತ್ತೆ. ನನಗೆ ಇಂಟ್ರೆಸ್ಟ್ ಇದೆ ಗೈಸ್ ಆ್ಯಕ್ಚುಲಿ ಹೊಲದಲ್ಲಿ ನಮ್ಮದೇ ಆದಂಥ ಒಂದು ಹೊಲ ಆಗಿರ್ಬೋದು, ತೋಟ ಆಗಿರ್ಬೋದು, ಅದನ್ನೆಲ್ಲನೂ ನೋಡಿಕೊಂಡು ಅದರಲ್ಲಿ ಬೆಳೆದಿರೋ ಅಂಥದ್ದನ್ನು ಬೆಳೆಗಳನ್ನ ಬೆಳ್ಕೊಂಡು ನಾವೇ ತಿನ್ನೋದಿರುತ್ತಲ್ಲ, ಅದಂಥ ಸುಖ, ಒಂದು ಖುಷಿನೇ ಬೇರೆ ಇರುತ್ತೆ. ಆ ಖುಷಿಗೆ ಒಂದು 10% ಮಾತ್ರ ನಾನು ಈ ಥರ ಪಡ್ಬೋದು. ಕೆಲವೊಬ್ಬರ ಹತ್ರ ಆ ಖುಷಿನ ಆವರಿಸ್ಕೊಂಡ್ಬಿಟ್ಟಿರ್ತಾರೆ. ಹೇಗೆ ಅಂದರೆ ಅವ್ರದ್ದೇ ಒಂದು ಹೊಲದಲ್ಲಿ ತೋಟದಲ್ಲಿ ಮನೆ ಮಾಡಿಕೊಂಡು ಆ ಒಂದು ವಾತಾವರಣದಲ್ಲಿ ಇದ್ದು ತುಂಬ ಚೆನ್ನಾಗಿರ್ತಾರೆ. ಏನಂತೀರ, ಸೂಪರ್ ಅಲ್ಲ? ಅದೊಂಥರ ಲೈಫ್ ಸಾಕಾಗಿರುತ್ತೆ. ನನಗದು ಇಷ್ಟನೇ ಅದೊಂದು ಲೈಫ್. ದಟ್ಸ್ ವೈ ನಾನು ಅಷ್ಟೊಂದು ಖುಷಿಯಾಗಿ ಹೇಳಿದೆ. ಹಾಕಿದ್ಯಾ ಅವು ಎಲ್ಲ ಈಗ ಬಳ್ಳಿ ಒಣಗೈತಿ. ಅದ್ರಾಗ ಒಂದು ಸಿಕ್ವಾ ಮೊನ್ನೆ ಇವ್ರು ತೋಟದಾಗ ಜಗ್ಗಾತಾರ ನಿಮ್ಮ ಬಗ್ಗೆ ಯಾರು ಬಂದ್ರೆ ಸಾಕು. ದೇವ್ರ ಕಕ್ಕಂದಾತು ಮೂವಾರ್ದಾತು ನಾವು ಅಂತೂ ಯಾರು ಬಂದ್ರ ಈಗ ನೀವು ಬರೋಕ್ಕಿಂತ ಮಧ್ಯಕ್ಕೆ ಇಬ್ರು ಬಂದಿದ್ರು. ಅವ್ರು ಇನ್ನೂ ಟಾಸ್ ಕಟ್ಲೆ ಕುಂದಿರ್ತಿದ್ರು ಮಾತಾಡ್ಕೊಂತ. ನಿಮ್ ಫೋನ್ ಬಂತಾಗಿದ್ದಾಗ ನೀವು ಆಮೇಲೆ ಭೇಟಿ ಹಾಕಿ ನೀವು ಹೋಗ್ರಿ ಅಂದ್ಬಿಟ್ಟೆ. ಯಾಕೆ ಹೊರದಂಗೆ ಹೇಳ್ಬಿಟ್ಟಿರ್ತೀವಿ. ಇನ್ನೊಂದು ಟಾಸ್ ಕುಂದಿರ್ತಾವ ಮಾಡ್ಕೊಟ್ಟಾಗ ಮಾತಾಡ್ಕೊಂತ ಹಾಕೊಂಡು ಹೋಗೋಣ. ಮಾತಾಡ್ಸಕ್ಕೆ ಬಂದಿದ್ರು. ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅಡುಗೆ ಏನು ಅಂತ ಹೇಳ್ತೀನಿ. ಸೊ ನೋಡ್ಬೋದು ಊಟ ಮಾಡ್ತಾ ಇದ್ದಾರೆ ಎಲ್ಲರೂ. ಹಾಯ್ ಮಾಡಿಬಿಡ್ರಿ, ಅವ್ರಿಗೆ ಹೇಳ್ತಾ ಇದ್ದೆ ಹಾಯ್ ಮಾಡಿಬಿಡ್ರಿ ಅಂತ. ನಾಚ್ಕತ್ತರು ಅವರಿಗೆಲ್ಲ ರೂಢಿ ಆಗ್ಬಿಟ್ಟೈತಿ. ಕ್ಯಾಮ್ರಾ ಹಿಡಿದ ತಕ್ಷಣ ಅವ್ರು ಹಾಯ್ ಮಾಡ್ತಾರೆ. ಹಾಂ, ನಾನು ಆವಾಗಲೇ ಹೇಳ್ದೆ. ನಾನು ಬಂದ ತಕ್ಷಣ ಅವ್ರು ನೋಡಿಲ್ಲ. ಇಲ್ಲಿ ಇಟ್ಟಿದ್ದೆ, ನಾನು ಮೊಬೈಲಲ್ಲಿ ಇಟ್ಟಿದ್ದೆ. ನಾನು ಹೇಳ್ದೆ ಆವಾಗಲೇ. ಸೊ ನಮ್ಮಮ್ಮ ಅಡುಗೆ ಏನು ಮಾಡಿದ್ದಾರೆ ಅಂತಂದೆ, ಹೆಸರು ಕಾಳು ಪಲ್ಯ, ಚಪಾತಿ, ಚಿತ್ರಾನ್ನ ಆ್ಯಂಡ್ ಈ ಕಡೆ ಹಪ್ಪಳ ಮಾಡಿದ್ದಾರೆ. ಸೊ ನಾನು ಇವಾಗ ಅವರಿಗೆಲ್ಲ ಒಂದು ಸ್ವಲ್ಪ ಹಾಕಿ ನಾನು ಊಟ ಮಾಡಬೇಕು. ಊಟ ಕೂಡ ರೆಡಿ ಇದೆ. ಇವಾಗ ಬನ್ನಿ ಊಟ ಮಾಡುವ, ಲೆಟ್ಸ್ ಗೋ. ಸೊ ಅವರು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಮಾತಾಡಿ ಹೊರಟರು ಊರಿಗೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವ? ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.